ನಾವು ಈ ಸಂಡೂರಿನಲ್ಲಿ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಂತಂದರೆ, ಈಗಾಗಲೇ ನಿನ್ನೆ ಜಿಲ್ಲಾಧಿಕಾರಿಗಳು ದಲಿತರು ಒಂದು ಸಭೆಯನ್ನು ಕರೆದಿದ್ರು. ಈ ಸಭೆಯಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ, ಇನ್ನು ಕೇವಲ 2 ದಿನಗಳು ಫಿಸಿಕಲ್ಲಾಗಿ ಮನೆ ಮನೆಗೆ ವಿಸಿಟ್ ಮಾಡಿ ಈ ಒಳ ಮೀಸಲಾತಿ ಸರ್ವೆ ಮಾಡ್ತಕ್ಕಂಥ ಜಾತಿ ಗಣತಿ ಮಾಡ್ತಕ್ಕಂಥದ್ದು ನಡೀತಾ ಇದೆ. 2 ದಿನದ ನಂತರ 3 ದಿನಗಳು ಆಯಾ PLOಗಳು ಅವರ ಕೇಂದ್ರಗಳಲ್ಲೇ ಬಂದು ಕುಂತ್ಕೊಂಡು ಒಳ ಮೀಸಲಾತಿ ಸರ್ವೆ ಮಾಡ್ತಕ್ಕಂಥ ಒಂದು ಕಾರ್ಯ ಆಗ್ತದೆ. ಅದರ ನಂತರ 2 ದಿನಗಳು ಸೆಲ್ಫ್ ಡಿಕ್ಲರೇಷನ್, ನಾವು ಎಲ್ಲಿರ್ತೀವೋ ಅಲ್ಲೇ ಸೆಲ್ಫ್ ಆಗಿ ನಾವು ಡಿಕ್ಲೇರ್ ಮಾಡ್ಕೊಂಡು ಜಾತಿ ಗಣತಿ ಪಟ್ಟಿಯಲ್ಲಿ ಸೇರಿಸ್ಕೊಳ್ಬೋದು ಅಂತೇಳಿ ಈ ಥರ ಇದೆ ಸರ್ಕಾರದ ನಿಯಮ. ಸೊ ನಾನು ವಿಶೇಷವಾಗಿ ಈ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ 101 ಏನು ಕ್ಯಾಸ್ಟ್ಗಳಿದಾವೆ, ಸಬ್ ಕ್ಯಾಸ್ಟ್ ಇದ್ದಾವೆ, ಅದರಲ್ಲಿ ಒಂದು 2-3 ಕ್ಯಾಸ್ಟ್ಗಳು ಬಿಟ್ಟರೆ ಅವ್ರು ಯಾರು ಜನಸಂಖ್ಯೆ ಇಲ್ಲ, ಬಿಟ್ಟರೆ ಉಳಿದಿರ್ತಕ್ಕಂಥವ್ರು ತಮ್ಮ ಜಾತಿ ಮೂಲ ಜಾತಿಗಳನ್ನ ಬರೆಸ್ಕೊಳ್ಳಲಿಕ್ಕೆ ನಾನು ಮೊದಲೇದಾಗಿ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಿದ್ದೀನಿ ಎಲ್ಲ ಪರಿಶಿಷ್ಟ ಜಾತಿಗಳಲ್ಲಿ. ವಿಶೇಷವಾಗಿ ಈ ಒಳ ಮೀಸಲಾತಿ ವಿಚಾರ ಬಂದಾಗ ದಲಿತರು, ವಿಶೇಷವಾಗಿ ಮಾದಿಗ ಜನಾಂಗದವರು ಈ ಒಂದು ಒಳ ಮೀಸಲಾತಿಯನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಈ ಗಂಭೀರತೆಯನ್ನು ಮನಗಂಡು ರಾಜ್ಯ ಸರ್ಕಾರ ಈ ಸುಪ್ರೀಂ ಕೋರ್ಟ್ ಏನು ಆಗಸ್ಟ್ 1ನೇ ತಾರೀಕು ತೀರ್ಮಾನ ಮಾಡಿತು, ಆಯಾ ರಾಜ್ಯಗಳಲ್ಲೇ ಒಳ ಮೀಸಲಾತಿ ಮಾಡ್ಕೊಳ್ಬೋದು ಅಂತ, ಇಂಟರ್ನಲ್ ರಿಸರ್ವೇಷನ್ ಮಾಡ್ಕೊಳ್ಬೋದು ಅನ್ನೋ ಉದ್ದೇಶದಿಂದ ಏನು ಮಾಡಿದರು, ಅದ್ರ ಪ್ರಕಾರ ನಮ್ಮ ರಾಜ್ಯದಲ್ಲಿ ದತ್ತಾಂಶ ಸ್ವೀಕಾರ ಮಾಡಲಿಕ್ಕೆ ಸಿಂಗಲ್ ಅಂದರೆ ಒನ್ ಮ್ಯಾನ್ ಅಂದರೆ ಒಬ್ಬ ಏಕಸದಸ್ಯ ಪೀಠವನ್ನು ಸ್ಥಾಪನೆ ಮಾಡಿದರು. ನಾಗಮೋಹನ್ ದಾಸ್ ಅವರು ನ್ಯಾಯಾಧೀಶರಾಗಿರ್ತಕ್ಕಂಥ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಅವರು ದತ್ತಾಂಶ ಸ್ವೀಕಾರ ಮಾಡಬೇಕಾದ್ರೆ ಅವ್ರ ಹತ್ರ 2 ಇದ್ದವು ವರದಿಗಳು. ಒಂದು ಸದಾಶಿವ ಆಯೋಗದ ವರದಿ ಇತ್ತು, ಅದನ್ನು ತಿರಸ್ಕಾರ ಮಾಡಿದ್ರು BJP ಸರ್ಕಾರ. ಅದ್ರ ಜೊತೆಗೆ ಮಾಧುಸ್ವಾಮಿ ವರದಿನ ತಗೊಂಡು ಅವರೊಂದು ಒಳ ಮೀಸಲಾತಿ ಮಾಡಿದ್ರು, ಬಟ್ ಅದು ಸಕ್ಸಸ್ ಆಗಲಿಲ್ಲ. ಇವೆರಡನ್ನೂ ಬಿಟ್ಬಿಟ್ಟು ಹೊಸದಾಗಿ ಈಗೇನು 2025ರಲ್ಲಿ ಡಾಟಾ ತಗೊಳ್ಬೇಕು, ನಿಮ್ಮ ಏನು ದತ್ತಾಂಶ ಸ್ವೀಕಾರ ಮಾಡಿ ಅದ್ರ ಪ್ರಕಾರ ತಗೊಳ್ಬೇಕಂತ ಏನು ಉದ್ದೇಶ ಇದೆ. ಅದರ ಸಂಬಂಧ ಒಂದು ಆಯೋಗದವರು ಒಂದು ಸರ್ವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. 5ನೇ ತಾರೀಕಿಂದ ಏನು ಸ್ಟಾರ್ಟ್ ಆಗಿದೆ, 29ನೇ ತಾರೀಕು ಫಿಸಿಕಲ್ ಆಗಿ ಹೋಗ್ತಕ್ಕಂಥದ್ದು ಸ್ಟಾಪ್ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ಮನೆಗೆ ಹೋದಾಗ ಮಿನಿಮಮ್ ಒಬ್ಬ ವ್ಯಕ್ತಿಗೆ 20 ನಿಮಿಷ ತೆಗೆದುಕೊಳ್ತದೆ. ಯಾಕಂದ್ರೆ ಆ ಡಾಟಾ ಅಷ್ಟೊಂದು ಕರಾರುವಕ್ಕಾಗಿ ಇರೋದ್ರಿಂದ ನಾವುಗಳು ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ ಒಂದು 80%, 80% ಪೂರೈಸಿರೋದ್ರಿಂದ ಇನ್ನೊಂದು 20% ಇದೆ. ಅದರಲ್ಲಿ ಬಹುತೇಕ ನಿನ್ನೆ ಜಿಲ್ಲಾಧಿಕಾರಿಗಳ ಮಾಹಿತಿ ಪ್ರಕಾರ ಹೆಚ್ಚು ಕಡಿಮೆ ಸರಾಸರಿ 3 ಲಕ್ಷ ಜನಸಂಖ್ಯೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿದೆ. ಆ 3 ಲಕ್ಷದಲ್ಲಿ ಈಗಾಗಲೇ 2,60,000 ಈಗಾಗಲೇ ಏನು ಅವರು ಜಾತಿನ ಅದರಲ್ಲಿ ತೋರಿಸ್ಕೊಂಡಿದ್ದಾರೆ. ಇನ್ನೊಂದು 40,000 ಉಳಿದಿದೆ. ಅದನ್ನೊಂದು 5% ಡೆತ್ ಆಗಿದ್ರು ಸಹ ಇನ್ನೊಂದು 95% ಅಂದರೆ ಬಹುತೇಕ ಒಂದು 35,000 ಜನರು ಇವತ್ತು ತಮ್ಮ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗಿದೆ. ಇದು ಉಳಿದಿರ್ತಕ್ಕಂಥದ್ದು ಕೇವಲ 7 ದಿನ ಉಳಿದಿದೆ, ಆ 3 ಹಂತದಲ್ಲಿ ಉಳಿದಿದೆ. ದಯಮಾಡಿ ನಾನು ನಮ್ಮ ಏನು ಲೀಡರ್ಸ್ ಇದ್ದಾರೆ ಎಲ್ಲ ಈ ಬಳ್ಳಾರಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರದ 6 ತಾಲೂಕುಗಳ ಏನು ನಮ್ಮ ಲೀಡರ್ಸ್ ಹತ್ರ ಮನವಿ ಮಾಡ್ತೀನಿ, ತಮ್ಮ ಇಲಾಖೆಗೇನು ತಮ್ಮ ಊರುಗಳಿಗೆ ಬರ್ತಾ ಇದ್ದಾರೆ, ತಮ್ಮ ಕಾಲೋನಿಗಳಿಗೆ ಬರ್ತಾ ಇದ್ದಾರೆ ಜನತೆ ಗಣತಿ ಮಾಡಲಿಕ್ಕೆ, ನಾವುಗಳೆಲ್ಲರೂ ಅವ್ರಿಗೆ ಸಹಕಾರ ಕೊಟ್ಟು ಅವ್ರ ಜೊತೆ ಹೋಗಿ ಯಾವುದೇ ಮನೆಯನ್ನು ಬಿಡಲಾರ್ದಂಗೆ ನಾವು ಜಾತಿ ಗಣತಿಯಲ್ಲಿ ನಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು. ಇಲ್ಲಿ ಗೊಂದಲಗಳಿದ್ವು. ಮೊದಲೇದಾಗಿ ರೇಷನ್ ಕಾರ್ಡ್ ಕೇಳ್ತಾ ಇದ್ರು, ನೋಡ್ರಿ ಎಪಿಕ್ ಕಾರ್ಡು ಅದೇನು ವ್ಯಾಲಿಡ್ ಅಲ್ಲ ಈ ಜಾತಿ ಗಣತಿಗೆ. ಓನ್ಲಿ ಯಾವ ಬೂತು ಯಾವ ಊರಂತ ನೋಡೋಕ್ಕೋಸ್ಕರ ಎಪಿಕ್ ಕಾರ್ಡು ಒಬ್ಬ ಮನೆ ಯಜಮಾನ್ ಅಂತ ಕೇಳ್ತಾ ಇದ್ರು, ಬಿಟ್ರೆ ಅದು ಯಾವುದೇ ಮಾನದಂಡ ಅಲ್ಲ. ಈ ಮಾನದಂಡ ಏನು ಮಾಡಿದ್ರು, ರೇಷನ್ ಕಾರ್ಡ್ ಮಾಡಿದ್ರು. ಕೆಲವು ಕಡೆ ರೇಷನ್ ಕಾರ್ಡ್ನಲ್ಲಿ ತೊಂದರೆ ಆಯಿತು, ಸ್ವಲ್ಪ ಗೊಂದಲಗಳಿದ್ವು. ಯಾಕಂದರೆ ಈಗ ಹುಟ್ಟಿರ್ತಕ್ಕಂಥ ಮಕ್ಕಳು ಮತ್ತು ಹೆಸರು ಸೇರ್ಪಡೆ ಇರ್ತಕ್ಕಂಥವ್ರು ಹೋಗ್ತಾ ಇದ್ರು. ಸ್ಟಾರ್ಟಿಂಗಲ್ಲಿ 2 ಜನಕ್ಕೆ ಕೊಟ್ಟಿದ್ರು, ನಂತರ 4 ಜನಕ್ಕೆ ಕೊಟ್ಟರು, 6 ಜನಕ್ಕೆ ಆಯಿತು. ಈಗ ಅದನ್ನು ಯಾರು ಮನೆಯಲ್ಲಿ ಒಟ್ಟು ಸದಸ್ಯರಿದ್ದಾರೆ, ರೇಷನ್ ಕಾರ್ಡ್ನಲ್ಲಿ ಇರಲಿ ಇಲ್ಲದೆ ಹೋಗಲಿ, ಅವ್ರನ್ನೆಲ್ಲರನ್ನೂ ನಾವು ಜಾತಿ ಗಣತಿಯಲ್ಲಿ ಪರಿಗಣಿಸ್ಬೇಕಂತಕ್ಕಂಥ ಒಂದು ಆದೇಶ ಇರೋದ್ರಿಂದ ನಮ್ಮ ನಾಯಕರು ಇದನ್ನು ಮನಗಂಡು ಹಳ್ಳಿಗಳಲ್ಲಿ ಏರಿಯಾಗಳಲ್ಲಿ ನಮ್ಮವ್ರನ್ನ ಕರ್ಕೊಂಡು ಹೋಗಿ ಯಾವ ಮನೆ ಬಿಡ್ಲಾರ್ದಂಗೆ ಜಾತಿ ಗಣತಿ ಮಾಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲರಲ್ಲಿ ಮನವಿ ಇದೆ,
ನಾವು ಸರ್ಕಾರದ ಮೇಲೆ ಅಧಿಕಾರಿಗಳ ಮೇಲೆ ಬೀಳೋದಕ್ಕಿಂತ ನಾವು ಸ್ವಯಂ ಪ್ರೇರಿತರಾಗಿ ನಾವೇನು 30-35 ವರ್ಷಗಳಿಂದ ನಮ್ಮ ಹೋರಾಟ ಮಾಡ್ತಾರೆ ನಮ್ಮ ಸ್ನೇಹಿತ ಮಿತ್ರರು ಅವರೆಲ್ಲರೂ ಹಳ್ಳಿಗಳಲ್ಲಿ ಕಾಲೋನಿಗಳಲ್ಲಿ ಹೋಗಿ ಜಾತಿ ಗಣತಿ ಮಾಡ್ತಕ್ಕಂಥವ್ರನ್ನ ಕರ್ಕೊಂಡು ಅವ್ರ ಜೊತೆಗೆ ಎಲ್ಲ ಮನೆಗಳು ತೋರಿಸಿ ಜಾತಿ ಗಣತಿಯನ್ನು ಯಶಸ್ವಿಯಾಗಿ ಪೂರೈಸಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಕರೆಕ್ಟ್ ನೀವು ಹೇಳೋದು 17ಕ್ಕೇನಿತ್ತಲ್ಲ, ಅಲ್ಲಿ ಕೆಲವರು ನಾಯಕರು ಅಂದರೆ ದಲಿತ ಸಮಾಜದ ಕೆಲವು ಎಲ್ಲ ನಾಯಕರು, ಎಲ್ಲ ಸಮಾಜದ ನಾಯಕರು, ನಾಟ್ ಓನ್ಲಿ ಮಾದಿಗ ಇರ್ಬೋದು, ಚಲವಾದಿ ಇರ್ಬೋದು, ಲಂಬಾಣಿ ಇರ್ಬೋದು, ಕೊರಚೆ ಇರ್ಬೋದು, ಕೊರಮ ಇರ್ಬೋದು, ಬೋವಿ ಸಮಾಜ, ಏನು ಈ ಜಾತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಮುದಾಯದವರು ಹೋಗ್ಬಿಟ್ಟು, ಯಾಕೆಂತಂದ್ರೆ ಅದು ಡಾಟಾ ತಗೊಳ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಅರ್ಧ ಗಂಟೆ ಮಿನಿಮಮ್ 20 ನಿಮಿಷ, ಮ್ಯಾಕ್ಸಿಮಮ್ ಅರ್ಧ ಗಂಟೆ ಬೇಕಾಗ್ತದೆ ಒಬ್ಬ ವ್ಯಕ್ತಿ ಹತ್ರ. ಈ ಅವಧಿ ಕಡಿಮೆ ಇರೋದ್ರಿಂದ ನಾವೆಲ್ಲರನ್ನೂ ಜಾತಿ ಗಣತಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಎಕ್ಸ್ಟೆನ್ಷನ್ ಮಾಡ್ರಿ ಅಂತ ಕೇಳಿದ್ರು. ಆ ಕಾರಣಕ್ಕೋಸ್ಕರ ಒಂದು ಹಂತದಲ್ಲಿ ಮಾಡಿದ್ರು. ಈಗಲೂ ಮತ್ತೆ ನಿನ್ನೆ ಒಂದು ಇದು ಬಂತು, ಇನ್ನೊಂದು ನಮಗೆ 4-5 ದಿವಸ ಬೇಕಾಗುತ್ತೆ. ಯಾಕಂತಂದ್ರೆ ಪರಿಪೂರ್ಣ ಆಗ್ಬೇಕಾಗತ್ತಂದ್ರೆ ಇನ್ನೊಂದು 4-5 ದಿವಸ ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಜಾಸ್ತಿ ಮಾಡತಕ್ಕಂಥ ಅವಕಾಶನೂ ಸಾಧ್ಯತೆಗಳಿದಾವೆ. ಈಗ ಬೇಡ ಜಂಗಮರು SC ಪಟ್ಟಿಯಲ್ಲಿ ಸೇರಲು ಸಂಬಂಧಪಟ್ಟಂಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಬೇಡ ಜಂಗಮರ ವಿಚಾರ ಬಂದ್ರೆ ಈಗಾಗಲೇ ಮೊನ್ನೆ ನಮ್ಮ ಹೆಚ್ಚಾಂದಿನವರು ನಮ್ಮ ನಾಯಕರು ಇದನ್ನು ಸ್ಪಷ್ಟೀಕರಣ ಮಾಡಿದ್ರು. ನಾನು ಇನ್ನೊಂದ್ಸರಿ ಹೇಳ್ತೀನಿ. ಈಗ ನಮ್ಮಲ್ಲಿ ಬೇಡ ಜಂಗಮ, ಬುಡಗ ಜಂಗಮ ಅಂತೇಳಿ 101 ಕ್ಯಾಸ್ಟಲ್ಲಿ ಅವೊಂದೆರಡು ಇದೆ. ಕೊಂಡಾಲಿ, ದಕ್ಕಲಿಗ, ಈ ಥರದೊಂದು ಕ್ಯಾಸ್ಟ್ಗಳಿದಾವೆ. ಈ ಬೇಡ ಜಂಗಮ, ಬುಡಗ ಜಂಗಮ, ಕೊಂಡಾಲಿ, ಆಮೇಲೆ ದಕ್ಕಲಿಗ, ಇವೆಲ್ಲ ಏನು ಕ್ಯಾಸ್ಟ್ಗಳಿದಾವೆ 101 ಪಟ್ಟಿಯಲ್ಲಿ, ಕೆಲವು ಕ್ಯಾಸ್ಟ್ಗಳು 4-5 ಜಾತಿಗಳು ಅವರು ಜನಸಂಖ್ಯೆ ಕಣ್ಮರೆ ಆಗಿದೆ. ಈಗ ದಕ್ಕಲಿಗ ತಮಗೆಲ್ಲ ಗೊತ್ತಿದೆ, ನಾನು ಸ್ವಲ್ಪ ಹೇಳ್ಬೋದಲ್ಲ, ಬ್ರೀಫ್ ಮಾಡ್ಬೋದಾ? ದಕ್ಕಲಿಗ ಅಂತ ಒಂದು ಸಮುದಾಯ ಇದೆ. ನಾವು ಮಾದಿಗರು ಈ ಸಮಾಜದಲ್ಲಿ, ಶ್ರೇಣೀಕೃತ ಸಮಾಜದಲ್ಲಿ ಅತ್ಯಂತ ಕಡೆಯ ಪಂಚಮರಲ್ಲಿ ಕೊನೆ ಜಾತಿ ನಮ್ಮದು. ಅದಕ್ಕಿಂತಲೂ ಒಬ್ಬ ದಕ್ಕಲಿಗ ಅಂತ ನಮಗಿಂತಲೂ ಕೊನೆ ಜಾತಿ ಇದ್ದಾನೆ. ದಕ್ಕಲಿಗ, ದೊಕ್ಲರ್ ಅಂತಾರೆ ಹಳ್ಳಿ ಊರುಗಳಲ್ಲಿ, ನಮ್ಮ ಭಾಷೆಯಲ್ಲಿ, ನಮ್ಮ ಅಫಿಷಿಯಲ್ ಭಾಷೆಯಲ್ಲಿ ದಕ್ಕಲಿಗ ಅಂತ. ಅವನದೇನು ಕೆಲಸ ಅಂತಂದ್ರೆ ಅವನು ಸ್ವಾವಲಂಬಿ ಅಲ್ಲ. ಮಾದಿಗರ ಕಾಲೋನಿಗಳಿಗೆ ಹೋಗಿ ವರ್ಷಕ್ಕೊಂದ್ಸರಿ ಅವನು ಕಾಲೋನಿಗಳಿಗೆ ಹೋಗಿ ಕಾಲೋನಿ ಒಳಗಡೆ ಎಂಟ್ರಿ ಆಗೋದಿಲ್ಲ. ನಾವು ಬೇರೆಯವ್ರ ಮನೆಯಲ್ಲಿ ಎಂಟ್ರಿ ಆಗೋದಿಲ್ಲ, ಬೇರೆ ದೇವಸ್ಥಾನಗಳು ನಮಗೆ ಪ್ರವೇಶ ಇಲ್ಲ, ಬೇರೆ ಕಾಲೋನಿಗಳಿಗೆ ಸಹ ಪ್ರವೇಶ ಇರಲಿಲ್ಲ ಒಂದು ಟೈಮಲ್ಲಿ. ಈಗ ಹೋಗ್ತಾ ಇದೀವಿ. ಅಂತಹ ಸಂದರ್ಭದಲ್ಲಿ ಇಂಥ ಒಂದು ಸಿಚುವೇಶನ್ ಅಲ್ಲಿ ಮಾದಿಗರನ್ನ ಗೌಡ್ರ ಅಂತೇಳಿ ಸಂಬೋಧನೆ ಮಾಡಿ ಅವ್ರ ಮನೆಯಲ್ಲಿ ಊಟ ತಗೊಂಡು ಅವರು ಕಾಳು ಕಡಿ ಕೊಟ್ಟದನ್ನ ತಗೊಂಡೋಗಿ ವರ್ಷ ಪೂರ್ತಿ ಬದುಕತಕ್ಕಂಥ ಒಬ್ಬ ದಕ್ಕಲಿಗ ಸಮಾಜ ಇದೆ. ಅಂದ್ರೆ ನಮ್ಮ ಡಿಪೆಂಡೆನ್ಸಿ ಅಂದ್ರೆ ಮಾದಿಗರಿಗಿಂತಲೂ ಕೆಳ ಜಾತಿ ಅವನು. ಇವನು ಕಾಳು ಕಡಿಗೋಸ್ಕರ, ಊಟಕ್ಕೋಸ್ಕರ ಬರ್ತಕ್ಕಂಥವನು. ಅದೇ ರೀತಿ ಬೇಡ ಜಂಗಮ ಅಂತ ಒಂದು ಕಮ್ಯುನಿಟಿ ಇದೆ, ಬೇಡ ಜಂಗಮ, ಬುಡಗ ಜಂಗಮ ಅಂತೇಳಿ. ಬುಡಗ ಜಂಗಮ ರಾಜ್ಯದಲ್ಲಿ ಇದ್ದಾರೆ, ಎಲ್ಲ ಕಡೆಗೆ ಸ್ವಲ್ಪ ಜಾಸ್ತಿ ಜನಸಂಖ್ಯೆ ಉಳಿದಿದ್ದಾರೆ. ಬಟ್ ಬೇಡ ಜಂಗಮ ಅಂತಕ್ಕಂಥ ಜಾತಿ 11 ವರ್ಷದ ಹಿಂದ್ಗಡೆ, ಒಂದು 20 ವರ್ಷದ ಹಿಂದ್ಗಡೆ ಕೇವಲ 500 ಜನಸಂಖ್ಯೆ ಇತ್ತು. ಕೇವಲ 500. ಇವತ್ತು 5 ಲಕ್ಷ ಜನಸಂಖ್ಯೆ ಆಗಿದೆ ಬೇಡ ಜಂಗಮ. ಅದು ಎಷ್ಟು ಬೇಗ ಬೆಳೆದಂತ ನಮಗೆ ಅರ್ಥ ಆಗಿಲ್ಲ. ಅದಕ್ಕೆ ಬೇಡ ಜಂಗಮ ಅಂತಂದ್ರೆ ತಾತ್ಪರ್ಯ ಏನಂತಂದ್ರೆ, ಬೇಡ ಅಂತಂದ್ರೆ ಬೇಡ್ಕೊಳ್ಳೋದಲ್ಲ, ಬೇಡ ಅಂದ್ರೆ ಬೇಟೆ ಆಡ್ತಕ್ಕಂಥವ್ರು, ಕಾಡುಗಳಲ್ಲಿ ಬೇಟೆ ಆಡ್ತಕ್ಕಂಥ ಜನಾಂಗ, ಅದನ್ನ ಬೇಡ ಜಂಗಮ ಅಂತ. ಅವ್ರದ್ದು ವಿಶೇಷತೆ ಏನಂದ್ರೆ, ಈ ಮಾದಿಗರು ಈ ಬೇರೆಯವರು ಅಂದ್ರೆ ಬೇರೆ ಮೇಲ್ವರ್ಗದ ಮನೆಗಳಲ್ಲಿ ಸಗಣಿ ಬಳಿತಕ್ಕಂಥದ್ದು, ಅವ್ರ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಅವ್ರ ದನಕರ ಸತ್ತರೆ ಶವ ಸಂಸ್ಕಾರ, ಅವ್ರ ಮನೆಯಲ್ಲಿ ಯಾರ ಸತ್ತರೆ ಸಂಸ್ಕಾರ ಮಾಡಲಿಕ್ಕೆ ಕುಣಿ ತೆಗಿತಕ್ಕಂಥದ್ದು, ಅವ್ರಿಗೆ ಚೊಪ್ಲಿ ಹೊಲ್ಕೊಡ್ತಕ್ಕಂಥದ್ದು, ಆಮೇಲೆ ಅವ್ರ ಮನೇಲಿ ಸತ್ತಿರ್ತಕ್ಕಂಥ ದನಗಳನ್ನ ತಗೊಂಡು ಬಂದು ಆ ಚರ್ಮ ಬಿಡಿಸಿ ಆ ದನದ ಮಾಂಸ ತಿಂತಕ್ಕಂಥವ್ರು ಈ ಜನಾಂಗ ಒಂದು ಸಂದರ್ಭದಲ್ಲಿ. ಆ ಟೈಮಲ್ಲಿ ಆ ಮಾಂಸಕ್ಕೋಸ್ಕರ ನಮಗೂ ಸ್ವಲ್ಪ ಕೊಡಿ ಅಂತ ಕೇಳಿಕೊಂಡು ಬೇಡಿಕೊಂಡು ತಿಂತಕ್ಕಂಥವ್ರು ಬೇಡ ಜಂಗಮರು ಅಂತ ನಮ್ಮಲ್ಲಿ ಅವಾಗಿದ್ದು. ಅಂದ್ರೆ ಇವರು ಬೇಡ ನಿಜವಾದಂತ ಅವರು ಮೂಲ, ಅವ್ರ ಕೂಲ ಕುಸುಬು, ಅವ್ರಿಗೇನು ಅವರು ಸ್ವಾವಲಂಬಿಗಳೇ. ನಮ್ಮ ಹತ್ರ ಬೇಡ್ಕೊಂಡು ತಿಂತಿದ್ರು ಅವರು, ಮಾದಿಗರ ಮನೆಯಲ್ಲಿ ಬೇಡ್ಕೊಂಡು ತಿಂತ ಇದ್ರು ಈ 2 ಜಾತಿಗಳು, ಬೇಡ ಜಂಗಮ ಮತ್ತು ದಕ್ಕಲಿಗ. ಇವರು ನಿಜವಾದಂತ ಬೇಡ ಜಂಗಮರು. ಈಗ ಸಮಾಜಕ್ಕೆ ಅವ್ರ ಗುರುಗಳು, ಬರೀ ಲಿಂಗಾಯತರಿಗೊಂದಲ್ಲ, ಲಿಂಗಾಯತ ಸಮುದಾಯಕ್ಕಲ್ಲ, ನಮಗೂ ಅವ್ರ ಗುರುಗಳೇ. ನಾನು ಮದುವೆ ಮಾಡ್ಕೊಂಡಿದ್ದಾಗ ನನಗೆ ಒಬ್ಬ ಬಸವರಾಜಪ್ಪ ಅಂತೇಳಿ, ಬಸವರಾಜ ಸ್ವಾಮಿ ಅಂತೇಳಿ ಬೈರಾಪುರದಲ್ಲಿ ಇರ್ತಾರೆ, ಅವ್ರು ಬಂದು ನನಗೆ ಮದುವೆ ಮಾಡಿಸಿದ್ರು, ಪುರೋಹಿತರಾಗಿ ಮದುವೆ ಮಾಡಿಸಿದ್ರು. ಅಂದ್ರೆ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ. ಇವರು ಸಮಾಜದಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥವ್ರು ಈ ಬೇಡುವ ಜಂಗಮರು. ಇವರು ನಾಟ್ ಬೇಡ ಜಂಗಮ, ಇವರು ಬೇಡುವ ಜಂಗಮರು. ಅವರು 5 ಮನೆಗೆ ಹೋಗ್ಬಿಟ್ಟು ಅವರೊಂದು ಪದ್ಧತಿ ಇದೆ, ಅವರು ಇದರಲ್ಲಿ 5 ಮನೆಗೆ ಹೋಗಿ ಭಿಕ್ಷಾಟನೆ ಮಾಡ್ಕೊಂಡು ಬಂದು ಊಟ ಮಾಡ್ತಕ್ಕಂಥ ಒಂದು ಪದ್ಧತಿ. ಆಮೇಲೆ ಇವರೆಲ್ಲರಿಗೂ ಗುರುಗಳು.
ಇವರು ಎಲ್ಲರೂ ಇವ್ರದ್ದು ಪಾದ ಪೂಜೆಗಳೆಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ, ಲಿಂಗಾಯತ ಸಮುದಾಯ ಮಾಡ್ತಾರೆ, ಕುರುಬರು ಮಾಡ್ತಾರೆ. ಯಾರು ಗುರು ಪರಂಪರೆನ ಇಟ್ಕೊಂಡಿರ್ತಾರೋ ಅವರೆಲ್ಲರೂ ಅವ್ರನ್ನ ಪೂಜೆ ಮಾಡ್ತಕ್ಕಂಥವ್ರು. ಅವ್ರನ್ನ ನಮ್ಮ ಮನವಿ ಏನಂತಂದ್ರೆ, ನೀವ್ಯಾಕೆ ಈ ಪಟ್ಟಿಯಲ್ಲಿ ಇದನ್ನ ಮಾಡ್ತೀರಿ? ನಿಮಗೂ ವಿಶೇಷವಾಗಿರ್ತಕ್ಕಂಥ ಸವಲತ್ತುಗಳು ಬೇಕಂತಂದ್ರೆ, ಇವತ್ತು ಮೊನ್ನೆ ಕಳೆದ ಒಂದು ವರ್ಷದಿಂದಗಡೆ ಮೋದಿ ಸಾಹೇಬರು ನಮ್ಮ ರಾಜ್ಯದ ದೇಶದ ಪ್ರಧಾನಮಂತ್ರಿಗಳು ಈ EWS ಅಂತೇಳಿ, ಈಗ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತಕ್ಕಂಥವ್ರಿಗೆ 10% ರಿಸರ್ವೇಶನ್ ಕೊಟ್ಟರು. ನಮ್ಮ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ ಬೇಕಾದ ರಿಸರ್ವೇಶನ್ ತಗೋಬಹುದು ಈಗ, ಯಾಕಂದ್ರೆ ಎಲ್ಲರಿಗೂ ರಿಸರ್ವೇಶನ್ ಸಿಕ್ಕಿದೆ. ನೀವು ಸಹ ವಿಶೇಷವಾಗಿ, ನಮಗೂ ಅಲ್ಪಸಂಖ್ಯಾತರು ಇದ್ದೀವಿ, ನಮಗೂ ತೊಂದರೆ ಇದೆ, ನಾವು ಆರ್ಥಿಕವಾಗಿ ಸಬಲೀಕರಣರಲ್ಲ, ನಾವು ವೀಕರ್ ಸೆಕ್ಷನ್ ಇದೀವಿ ಅಂತ ಮೀಸಲಾತಿಗೆ ನಾವು ಫೈಟ್ ಮಾಡ್ತೀವಿ ನಿಮ್ಮ ಜೊತೆಗೆ. ಅವರು ಫೈಟ್ ಮಾಡಿದ್ರೆ ನಾವು ಮಾಡ್ತೀವಿ. ಇದರಲ್ಲಿ ಯಾಕೆ ನೀವು ಇರೋದ್ರಲ್ಲಿ ನೀವು ಭಾಗ ಬಂದ್ಬಿಟ್ರೆ ನಮಗೆ ತೊಂದರೆ ಆಗ್ತಕ್ಕಂಥದ್ದು ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಅವ್ರ ಹತ್ರ ನಾವು ಮನವಿ ಮಾಡ್ತಾ ಇದ್ವಿ. ತಾವು ದಯಮಾಡಿ ಈ ಹೆಸರು ಹೇಳ್ಕೊಳ್ಳಾರ್ದಂಗೆ ಬೇರೆ ರೂಪದಿಂದ ಬಂದ್ರೆ ನಿಮಗೂ ಸೊಸೈಟಿಯಲ್ಲಿ ಗೌರವ ಸಿಗುತ್ತೆ ಮತ್ತು ನಾವು ನಿಮ್ಮ ಬಗ್ಗೆ ಒಳ್ಳೆ ಭಾವನೆಗಳು ಹೊಂದ್ತೀವಿ ಅಂತಕ್ಕಂಥ ಒಂದು ಮನವಿಯನ್ನು ಅವ್ರ ಹತ್ರ ನಾನು ಮಾಡ್ತಾ ಇದ್ದೀನಿ. ಈಗ ಮಾನ್ಯ ಎಚ್ ಆಂಜನೇಯ ಸರ್ ಅವರು ಒಂದು ಪತ್ರಿಕೆಯಲ್ಲಿ ಬೇಡ ಜಂಗಮನೆ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದ್ರು. ಅಲ್ಲ, ಜನಸಂಖ್ಯೆ ನಶಿಸಿ ಹೋಗಿದೆ ನಮ್ಮ ಲೆಕ್ಕದಲ್ಲಿ. ಬೇಡ ಜಂಗಮ ಅಂತಕ್ಕಂಥ ನಾನು ಹೇಳ್ತಕ್ಕಂಥ ತಾತ್ಪರ್ಯ ಇರ್ತಕ್ಕಂಥವ್ರು ಯಾರಾದ್ರೂ ಕರ್ಕೊಂಡ್ ಬನ್ನಿ. ನಾನು ಹೇಳ್ತೀನಿ, ಈಗ ದಕ್ಕಲಿಗ ಇದಾರೆ, ಎಲ್ಲೋ ಒಂದ್ ಕಡೆ ಇದಾರೆ. ನಿಮಗೆ ಈಗ ಹಳ್ಳಿಗಳು ಇಲ್ಲಿ ಬಹಳಷ್ಟು ಜನ ಇದ್ದಾರೆ. ಹಳ್ಳಿಗಳಲ್ಲಿ ದಕ್ಕಲಿಗ ಅಂತ ಬರ್ತಾ ಇದ್ರು ಮುಂಚೆ, ನಮ್ ಡೊಕ್ಲರ್ ಅಂತ ಹೇಳ್ತಾರೆ, ಇಲ್ಲ. ಬಟ್ ನಿಜವಾದಂತ ಬೇಡ ಜಂಗಮರಾದ್ರೆ ನಮ್ಮದೇನು ತಕರಾರಿಲ್ಲ. ಬಟ್ ನೀವು ಮೀಸಲಾತಿ ಬೇಕಂತ ಉದ್ದೇಶದಿಂದ ಜಾತಿನ ಸುಳ್ಳು ಹೇಳ್ಕೊಂಡು ಬರೋಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಉನ್ನತ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸೋಷಿಯಲಿ ನೀವು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ನಿಮಗೆ ಮೀರಿದವರೇ ಇಲ್ಲ. ಇಂಥ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಈ ಪರಿಶಿಷ್ಟ ಜಾತಿಯಲ್ಲಿ ಇಲ್ಲಿ ಬಂದು ಯಾಕೆ ನೀವು ಅದನ್ನ ಫೈಟ್ ಮಾಡ್ತೀರಂತ ನನ್ನ ಭಾವನೆ ಇದೆ ಅಷ್ಟೇ. ಈಗಾಗಲೇ ಬೇರೊಬ್ರು ಬೇಡ ಜಂಗಮ ಅಂತಂದು ಹೇಳಿ ತಗೊಂಡು ಕೆಲವೊಂದು ಸೀಟುಗಳನ್ನು ಪಡ್ಕೊಂಡಿರತಕ್ಕಂಥದ್ದು ಇದೆ. ಅದ್ರ ಸಂಬಂಧ ಏನ್ ಹೇಳ್ತೀವಿ? ಈಗ ನೋಡಿ, ಹಿಂದೆ ಕೆಲವು ತಹಸೀಲ್ದಾರ್ಗಳು ಕೊಟ್ಟಿದ್ದಾರೆ, ಕೆಲವರು ಅಧಿಕಾರದಲ್ಲಿದ್ದಾರೆ, ಕೆಲವರು ರಿಟೈರ್ಡ್ಸ್ ಆಗಿದ್ದಾರೆ. ಈಗ ನಾವು ರಿಟೈರ್ಡ್ ಆಗಿದ್ದರ ಬಗ್ಗೆ ನಾವೇನು ಮಾತಾಡೋಕ್ಕಾಗೋದಿಲ್ಲ. ಮತ್ತು ಈಗಾಗಲೇ ಅದನ್ನು ತಗೊಂಡು ಸವಲತ್ತುಗಳು ತಗೊಂಡಿದ್ದವ್ರ ಬಗ್ಗೆನೂ ನಾವು ಮಾತಾಡ್ತಾ ಇಲ್ಲ. ಈಗೇನು ಜಾತಿ ಗಣತಿಯಲ್ಲಿ ನೀವು ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ಈಗಾಗಲೇ ಇದರಲ್ಲಿ ನಮ್ಮ SCCL ಅಂದರೆ ಇದರಲ್ಲಿ ನಮ್ಮ SC ಇದೆಯಲ್ಲಪ್ಪ, ನಮ್ಮ ಪರಿಶಿಷ್ಟ ಜಾತಿ ಆಯೋಗ ಇದೆಯಲ್ಲ, ಕಮಿಷನ್ ಅಲ್ಲಿ ಇದು ನಡೀತಾ ಇದೆ. ಇದ್ರ ಬಗ್ಗೆ ಕೇಸ್ ನಡೀತಾ ಇದೆ. ದಾವಣಗೆರೆಯಲ್ಲಿ CRECL ಅಂತಿದೆ, ಅದರಲ್ಲಿ ಇದ್ರ ಬಗ್ಗೆ ಕೇಸ್ಗಳು ನಡೀತಾ ಇದೆ ಅವ್ರ ವಿರುದ್ಧವಾಗಿ. ಬಹುತೇಕ ಅದೇನಾದ್ರೂ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಒಂದು ಏನು ಜಡ್ಜ್ಮೆಂಟ್ ನೋಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಈಗಿರ್ತಕ್ಕಂಥದ್ದು ಈ ಒಳ ಮೀಸಲಾತಿ ಈ ಒಳ ಮೀಸಲಾತಿಯಲ್ಲಿ ದಯಮಾಡಿ ತಾವುಗಳು ಇದನ್ನ ನಮಗೆ ಬಿಟ್ಟು ನಮಗೆ ಅವಕಾಶ ಮಾಡಿಕೊಡ್ಬೇಕು. ನೀವು ನಮ್ಮ ಗುರುಗಳು, ನಿಮ್ಮಲ್ಲಿ ನಾವು ನಿಮ್ಮ ಪಾದಗಳು ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಸೊ ದಯಮಾಡಿ ಈ ವಿಚಾರದಲ್ಲಿ ತಾವು ಬರಬಾರ್ದು, ತಮಗೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ.